ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿ ಕೃಷ್ಣ ಜರಾಸಂಧನ ಸಂಹಾರ ಆಗಬೇಕು. ರಾಜಸೂಯ ಯಾಗ ಆಗಬೇಕು ಅಂದರೆ ಅಷ್ಟು ಸರಳವಾದ ಕೆಲಸ ಅಲ್ಲ. ಜರಾಸಂಧಾದಿ ಮಹಾದೈತ್ಯರಿದ್ದಾರೆ, ಅವರನ್ನು ಸಂಹಾರ ಮಾಡಬೇಕು ಅಂತ ನಾನು, ಅರ್ಜುನ ಮತ್ತು ಭೀಮ 3 ಜನ ಹೋಗಿ ಅವನನ್ನು ಕೊಂದು ಬರ್ತೇವೆ, ಸಂಹಾರ ಮಾಡಿ ಬರ್ತೇವೆ, ನೀನೇನು ಆಲೋಚನೆ ಮಾಡುವ ಕಾರಣ ಇಲ್ಲ, ಅನಾಯಾಸವಾಗಿ ರಾಜಸೂಯ ಯಾಗ ಆಗ್ತದೆ ಅಂತ ಹೇಳಿದಾಗ ಧರ್ಮರಾಜನಿಗೆ ವಿಶ್ವಾಸ ಇಲ್ಲ. ಅವನಂತಾನೆ, ಕೃಷ್ಣ ನೀನೇ 18 ಬಾರಿ ಯುದ್ಧವಾಡಿದಿ, 18 ಬಾರಿ ಯುದ್ಧದಲ್ಲಿಯೂ ಅವನನ್ನು ಸೋಲಿಸಿದಿ ಹೊರತು ಸಂಹಾರ ಮಾಡಲಿಕ್ಕಾಗಲಿಲ್ಲ. ಅಷ್ಟೇ ಅಲ್ಲ, ಜರಾಸಂಧ ಇಷ್ಟು ನಿನಗೆ ಪೀಡೆ ಕೊಟ್ಟಲ್ಲ, ನೀನು ಮಥುರಾಪಟ್ಟಣವನ್ನು ಬಿಟ್ಟು ದ್ವಾರಕಾದಲ್ಲಿ, ಸಮುದ್ರ ಮಧ್ಯದಲ್ಲಿ ಒಂದು ದ್ವಾರಕಾ ಅಂತ ನಿರ್ಮಾಣ ಮಾಡಿಕೊಂಡು ಜರಾಸಂಧನಿಂದ ಪೀಡೆ ಸಹನೆ ಮಾಡದೇನೆ ನೀನೇ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಂಡು ಇರುವ ಪ್ರಸಂಗ ಬಂತು. ಅಂದಮೇಲೆ ಜರಾಸಂಧನನ್ನು ಕೊಲ್ತೇವೆ ಅಂತನ್ನೋದು ಅಸಾಧ್ಯವಾದ ಮಾತು ಅಂತ ನನಗನ್ನಿಸ್ತದೆ. ನಿನ್ನ ಪ್ರವೃತ್ತಿನೇ ಆಗಿದೆ. ಮತ್ತು ಅಷ್ಟೇ ಅಲ್ಲದೇನೆ ಭೀಮಾರ್ಜುನರು ಅಂದರೆ ನನಗೆ ಕಣ್ಣು ಇದ್ದಂತೆ. ಭೀಮಾರ್ಜುನರು ಅಂದರೆ ಕಣ್ಣು ಇದ್ದಂತೆ, ನೀನು ನನ್ನ ಮನಸ್ಸಿದ್ದಂತೆ. ಕೃಷ್ಣ ನನ್ನ ಪ್ರಾಣ ಇದ್ದಂತೆ, ಮನಸ್ಸು ಪ್ರಾಣಗಳಿದ್ದಂತೆ ನೀನು. ಭೀಮಾರ್ಜುನರು ಕಣ್ಣುಗಳು ಅಂದರೆ ನಿಮ್ಮನ್ನು ಕಳೆದುಕೊಂಡು ಬಿಟ್ಟೆ ಅಂದರೆ ನಾನು ಬದುಕುವುದು ಹೇಗೆ ಅಂತ ಅವನ ಚಿಂತೆ ಧರ್ಮರಾಜನಿಗೆ. ಹಾಗಾಗಿ ಆ ಅತ್ಯಂತ ಸಮರ್ಥನಾದ ವ್ಯಕ್ತಿಗೆ ನಿಮ್ಮನ್ನು ನಾನು ಬಲಿ ಕೊಡಲಿಕ್ಕೆ ಸಾಧ್ಯವಿಲ್ಲ, ನನ್ನ ಸ್ವಾರ್ಥಕ್ಕಾಗಿ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ. ರುಕೋದರೇಣ ಹನ್ಯತೆ ಯದಿ ಸ್ಮ ಮಾಗದಾಧಿಪ ಮಕಶ್ಚಸೇಚ್ಛತಿ ಧ್ರುವಂ ಜಗಚ್ಚತೆ ವಶೇ ಭವೇ. ಕೃಷ್ಣ ಹೇಳ್ತಾನೆ, ಜರಾಸಂಧ ಸಂಹಾರ ಮಾಡಿ ನಾವು ಇಡೀ ಜಗತ್ತನ್ನೇ ವಶ ಮಾಡಿಕೊಳ್ಳಬಹುದು, ನೀನು ಭಯಪಡಬೇಡ ಅಂತಂದಾಗ ಅವನು ಹೇಳ್ತಾನೆ, ಭಯಾಧಿ ಯಸ್ಯ ಮಾಧುರಂ ವಿಹಾಯ ಮಂಡಲಂ ಗತಾಃ ಭವಂತ ಏವ ಸಾಗರಂ ತಥೋಭಿಮಮ್ಯಹಂ ರಿಪೋಹೋ. ಕೃಷ್ಣ ಈ ಮಾತು ಹೇಳ್ತಾ ಇದ್ದಿ, ನೀನೇ ಮತ್ತೆ ಮಥುರಾಪಟ್ಟಣವನ್ನು ಬಿಟ್ಟು ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿಕೊಂಡು ಇರುವ ಕಾರಣ ಏನು? ಜರಾಸಂಧ ಯಾವಾಗ ಬೇಕೋ ಆವಾಗ ಯುದ್ಧಕ್ಕೆ ಬಂದುಬಿಡುತ್ತಿದ್ದ. ಹಾಗಾಗಿ ನೀನು ನಿನ್ನ ಜನರಿಗಾಗಿ ಮಥುರಾಪಟ್ಟಣ ನಿರ್ಮಾಣ ಮಾಡಿಕೊಂಡಿದ್ಯೋ ಇಲ್ಲೋ, ದ್ವಾರಕಾಪಟ್ಟಣ ನಿರ್ಮಾಣ ಮಾಡಿಕೊಂಡಿದ್ಯೋ ಇಲ್ಲೋ. ಮತ್ತು ಇಮೋಚ ಭೀಮ ಫಲ್ಗುಣೋ ಮಮಾಕ್ಷಣಿ ಸದಾ ಪ್ರಭು. ನನ್ನ 2 ಕಣ್ಣುಗಳಿದ್ದಂತೆ ಇದ್ದಾರೆ ಭೀಮ ಮತ್ತು ಅರ್ಜುನರು. ಹಾಗಾಗಿ ಮನೋನಿಭೋ ಭವಾನ್ ಸದಾ ನವೋ ವಿನಾಸ್ಮ್ಯದ ಪುಮಾನ್ ಅಥೋ ನ ಜೀವಿತಾತ್ ಪ್ರಿಯಾನಹಂ ಬಲೀಯಸಃ ಸಕಾಶಮಾತ್ಮಹೇತುತಃ. ನನ್ನ ಸ್ವಾರ್ಥಕ್ಕಾಗಿ ನಿಮ್ಮಿಬ್ಬರನ್ನ ನಾನು ಬಲಿ ಅಂತ ಮಾಡೋದಿಲ್ಲ. ಕೃಷ್ಣ ನೀನಿಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಭೀಮಾರ್ಜುನರು ಇಲ್ಲ ಅಂದರೆ ನನ್ನ ಕಣ್ಣು ಇಲ್ಲ.
ಹಾಗಾಗಿ ಅಂದಾಗ ಮತ್ತೆ ಪುನಃ ಭೀಮಸೇನದೇವರು ಬರ್ತಾರೆ. ದೊಡ್ಡದಾದ ವನ, ಆ ವನ ಎಂಥದ್ದು ಅಂದರೆ ಅಸುರರ ವನ. ಅಸುರ ವನಕ್ಕೆ ಕಾಡುಗಿಚ್ಚಂತೆ ಇದ್ದೇನೆ ನಾನು. ಒಮ್ಮೆ ಬೆಂಕಿ ಹತ್ತಿದರೆ ಇಡೀ ವನವನ್ನು ಸುಡದೇ ಬಿಡೋದಿಲ್ಲ ನಾನು, ಅಷ್ಟು ಸಾಮರ್ಥ್ಯ ನನಗಿದೆ. ನೀನು ಯಾಕೆ ವಿಚಾರ ಮಾಡ್ತಿ? ಕೃಷ್ಣನ ಬಗ್ಗೆ ಸಂದೇಹ ಪಡ್ತಾ ಇದ್ದೀಯ ನೀನು. ಯಾವ ಕೃಷ್ಣ? ಅವನ ಅನುಗ್ರಹ ಇಲ್ಲದೆ ಇದ್ದರೆ ರಮಾ ಬ್ರಹ್ಮಾದಿ ಸಕಲ ದೇವತೆಗಳು ಚಲಿಸಲಿಕ್ಕೆ ಸಾಧ್ಯವಿಲ್ಲ. ವಶೇಷ ಯಸ್ಯ ತದ್ಬಲಂ ಸುರಾಸುರೋಗಾದಿನಾಂ ಸ ಏಷ ಕೇಶವ ಪ್ರಭು ಕ್ವಚಾಸ್ಯ ಭಾರತದ್ರತಃ. ಈ ಇಂಥ ಇಷ್ಟು ಶಕ್ತಿಶಾಲಿ ಅನಂತ ಬಲ ಇದ್ದ ಪರಮಾತ್ಮನ ಮುಂದೆ ಈ ಎಲ್ಲಿ ಸಣ್ಣ ಹುಳ ಜರಾಸಂಧ? ರಮಾ ಬ್ರಹ್ಮಾದಿ ಸಕಲ ದೇವತೆಗಳು ಪರಮಾತ್ಮನ ಅನುಗ್ರಹ ಇಲ್ಲದೇನೆ ಅಲ್ಲಾಡಲು ಸಾಧ್ಯವಾಗುವುದಿಲ್ಲ. ಆಚೆ ಈಚೆ ಅಲ್ಲಾಡಲಿಕ್ಕಾಗುವುದಿಲ್ಲ, ಅಷ್ಟು ಸಾಮರ್ಥ್ಯ ಪರಮಾತ್ಮನ. ಈ ಎಲ್ಲಿ ಭಾರತದ್ರದ ಜರಾಸಂಧ. ಹಾಗಾಗಿ ಏನೂ ನೀನು ಸಂದೇಹ ಪಡಬೇಡ. ಅವಶ್ಯವಾಗಿ ನಾವು 3 ಜನ ಅಜೇಯತ ತಥಾರ್ಜುನೇ ಹರೇರ್ ವರೋದ್ಧತಾಸ್ತಿ. ಪರಮಾತ್ಮನ ಅನುಗ್ರಹ ಇದೆ, ಅವನು ಎಂದೂ ಗೆದ್ದೇ ಗೆಲ್ತಾನೆ ಅರ್ಜುನ. ನಾನು ಅವನನ್ನು ಸಂಹಾರ ಮಾಡೇ ಮಾಡ್ತೇನೆ. ಅಥೋ ವಯಂ ತ್ರಯೋದ್ಯತಂ ಪ್ರಯಾಮ ಮಾಘದಂ ರಿಪುಂ. ಆ ಮಾಘದನನ್ನು ಸಂಹಾರ ಮಾಡುವುದಕ್ಕೆ ಈ ಜರಾಸಂಧ ಅಂದರೆ ದೊಡ್ಡ ತುತ್ತು ಇದು. ಅದನ್ನು ಸಂಹಾರ ಮಾಡಿಬಿಟ್ಟರೆ ಅವನು ಸುತ್ತಲೂ ಇದ್ದ ಎಲ್ಲ ಚೇಲಾಗಳೆಲ್ಲ ಸತ್ತೋದಂತೇನೆ. ಹಾಗಾಗಿ ನಾನು ಹೋಗ್ತೇನೆ. ಹನಿಷ್ಯ ಏವ ಮಾಗದಂ ಹರೇ ಪುರೋನ ಸಂಶಯ. ದೇವರ ಈ ಕೃಷ್ಣನ ಎದುರುಗಡೆಗೆ ಆ ಜರಾಸಂಧನನ್ನು ಸಂಹಾರ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡುವ ಜವಾಬ್ದಾರಿ ನಂದು. ನೀನೇನು ಕಾಳಜಿ ಮಾಡಬೇಡ ಅಣ್ಣ. ಇತೀರಿತೆ ಮುನ ಹರಿಹಿ ಜಗಾದ ಧರ್ಮನಂದನಂ ವಯಂ ತ್ರಯ ಸಮೇತ್ಯ ತಂ ಪ್ರಯಾತ ಯಾಮ ಮೃತ್ಯವೇ ಹನಿಷ್ಯತಿ ಸ್ಫುಟಂ ರಣೇ ರುಕೋದರೋ ಜರಾಸುತಂ. ಜರಾಸಂಧನನ್ನು ಅವಶ್ಯವಾಗಿ ಸಂಹಾರ ಮಾಡ್ತಾನೆ, ಏನು ನೀನು ಚಿಂತೆ ಮಾಡಬೇಡ. ಮತ್ತು ಅಷ್ಟೇ ಅಲ್ಲ, ಕೃಷ್ಣ ಹೇಳ್ತಾನೆ, ನಾನು ಭಯಪಟ್ಟು ದ್ವಾರಕಾವನ್ನು ನಿರ್ಮಾಣ ಮಾಡಿದ್ದೇನೆ ಜರಾಸಂಧನ ಭಯಪಟ್ಟು ಅಂತ ನೀನು ತಿಳಿಬೇಡ. ನಾನು ಬಿಟ್ಟದ್ದೇ 18 ಬಾರಿ ಸಂಹಾರ ಮಾಡಲಿಕ್ಕೆ ನನಗೆ ಅವಕಾಶ ಇತ್ತು. ಯುದ್ಧದಲ್ಲಿ ನಿರಾಯುಧನಾಗಿ ನಿಶಸ್ತ್ರನಾಗಿ ಹಣ್ಣು ಮಾಡೋನನ್ನು ಓಡಿಸಿದ್ದೇನೆ. ಯಾಕೆ ಗೊತ್ತಾ? ಅವನನ್ನು ಸಂಹಾರ ಮಾಡಿದರೆ ಭೀಮಸೇನ ದೇವರಿಗೆ ದೊಡ್ಡ ಪುಣ್ಯ ಇದೆ. ಪುಣ್ಯ ಪಾಪಗಳು ನನಗೇನಿಲ್ಲ, ದೊಡ್ಡ ಪುಣ್ಯ ಇದೆ. ಅವನಿಗೆ ಬ್ರಹ್ಮ ಪದವಿ ಬರಬೇಕು. ಬ್ರಹ್ಮ ಪದವಿಯನ್ನು ಹೊಂದುವ ಉತ್ತರಾಧಿಕಾರಿ ನಿಮ್ಮ ತಮ್ಮ ಭೀಮ. ಆ ಭೀಮನಿಗೆ ಪುಣ್ಯ ಬರಬೇಕು ಅನ್ನೋ ಸಲುವಾಗಿ ನಾನು ಬಿಟ್ಟದ್ದೇ ಜರಾಸಂಧನನ್ನು ಹೊರತು ಜರಾಸಂಧನನ್ನು ಸಂಹಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ನೀನು ತಿಳಿಬೇಡ, ನೀ ಸಂಶಯ ಪಡಬೇಡ. ಅವನಿಂದ ನಾನು ಅಂಜಿ ಭಯಪಟ್ಟು ಮಥುರಾ ಪಟ್ಟಣವನ್ನು ಬಿಟ್ಟು ದ್ವಾರಕಾಪಟ್ಟಣಕ್ಕೆ ಹೋಗಿದ್ದೀನಿ ಅಂತ ನೀ ತಿಳಿದಿದ್ದೀಯಲ್ಲ, ಹಾಗೆ ತಿಳಿಬೇಡ. ಭಯಂನ ಕಾರ್ಯಮೇವತೆ ಮಯಾ ಹತಸ್ಸ ನೇತಿನಃ ಮಯಾ ಹಿ ನೀತಿ ಹೇತುತ ಸ್ವಯಂ ಹಿ ಹನ್ಯತೆ ರಿಪು ಸಸಂಶಯಾಗ್ರಣೀರ್ಮದಾಶ್ರಯೋತ್ತಮೇನತು ನಿಹನ್ಯತೆ ಯದಾ ತದಾ ಪ್ರಕಾಶಿತಂ ಹಿ ಮೇ ಬಲಂ. ಅವನು ಶಿವಭಕ್ತನಲ್ಲಿ ಉತ್ತಮ, ಭೀಮಸೇನ ದೇವರು ವಿಷ್ಣು ಭಕ್ತನಲ್ಲಿ ಉತ್ತಮ, ನನ್ನ ಭಕ್ತ ಅವನನ್ನು ಸಂಹಾರ ಮಾಡಬೇಕು ಅನ್ನೋ ಸಲುವಾಗಿ ನಾನು ಬಿಟ್ಟದ್ದೇ ಹೊರತು ನನ್ನ ಭಕ್ತನೇ ಅವನನ್ನು ಸಂಹಾರ ಮಾಡಿದ್ದಾನಂದರೆ ನನ್ನ ಬಲ ಎಷ್ಟು ಇದು ಸಮಾಜಕ್ಕೆ ಗೊತ್ತಾಗಬೇಕು ಅನ್ನೋ ಸಲುವಾಗಿ ನಾನು ಬಿಟ್ಟದ್ದೇ ಹೊರತು ಅವನನ್ನು ಕೊಲ್ಲಬೇಕು ಅಂತ ಯಾವಾಗೋ ನಾನು ಕೊಂದು ಹಾಕಿಬಿಡ್ತಿದ್ದೆ. ಭೀಮನ ಸಲುವಾಗಿ ನಾನು ಬಿಟ್ಟಿದ್ದು. ಅತಃ ನ ಶಂಕಿತಂ ಮನಃ. ನಿನ್ನ ಮನಸ್ಸಿನಲ್ಲಿ ಶಂಕಾನೇ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ ನೀನು. ಈ 3 ಜನ ಹೋಗ್ತಾ ಇದ್ದಾರೆ, ಅವನು ಮಹಾಪರಾಕ್ರಮಿ. ಆ 3 ಈ ನಮ್ಮ ಅಣ್ಣ ತಮ್ಮಂದಿರನ್ನ ಕೃಷ್ಣನನ್ನು ಏನಾದರೂ ಮಾಡಿಬಿಟ್ಟಾನೋ, ನನ್ನ ಸಲುವಾಗಿ ಅವರಿಗೆ ಏನಾದರೂ ತೊಂದರೆ ಆಗಿಬಿಡುತ್ತದೆ, ಯಾಗ ಮಾಡಬೇಕು ಅಂತ ವಿಚಾರ ಮಾಡಿ ಅವರನ್ನು ಕಳಿಸಿಬಿಟ್ಟೆ, ಅವರಿಗೆ ನನ್ನಿಂದ ತೊಂದರೆ ಆಯಿತು, ಯಾಗ ಅಪೂರ್ಣವಾಗ್ತದೆ, ಹಾಗೆ ಹೀಗೆ ಏನೂ ಮನಸ್ಸಿನಲ್ಲಿ ನೀನು ಶಂಕೆ ಪಡಬೇಡ. ನಾನು ಅತ್ಯಂತ ಸಮರ್ಥ, ಭೀಮನ ಸಲುವಾಗಿ ಬಿಟ್ಟೆ. ಭೀಮ ಹೇಳ್ತಾನೆ, ನಾನು ಅವನು ಕೊಂದೇ ಕೊಲ್ತೇನೆ, ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ ನಾನು ಜರಾಸಂಧನನ್ನು. ದೊಡ್ಡ ತುತ್ತು, ದೊಡ್ಡ ಅನಿಷ್ಟ, ಅದನ್ನು ಸಂಹಾರ ಮಾಡುವ ಜವಾಬ್ದಾರಿ ನಂದು, ನೀನೇನು ವಿಚಾರ ಮಾಡಬೇಡ ಅಂತ ಹೇಳಿ ತಾನು ಹೇಳಿದ್ದಾನೆ. ಹಾಗಾಗಿ ಪ್ರದರ್ಶಯಾಮಿ ತೇ ಅನುಜೌ ನಿಹತ್ಯ ಮಾಘದೇಶ್ವರಂ ಇತಿ ರಿತಸ್ಸ ವಿಷ್ಣುನ ವಿಚಾರಿ ತದ್ಗುಣಾನ್ ಪರಾನ್ ತಥೇತಿ ಚಾಹತೆ ತ್ರಯಃ. ಆಗ ಸರಿಯಾಗಲಿ ಅಂತ
ಆ ಜರಾಸಂಧ ಇದ್ದ ಮಗಧ ದೇಶಕ್ಕೆ ತಾವು ಹೋಗಿದ್ದಾರೆ. ಹೋದಾಗ ದೊಡ್ಡದಾದ ಪರ್ವತ ಅಲ್ಲಿ. ಆ ಪರ್ವತದ ಮೇಲ್ಭಾಗ ಶಿಖರ ಏನಿದೆಯಾ ಅದು ಲಿಂಗಾಕಾರವಾಗಿ ಇತ್ತು ಅಂತೆ. ಆ ಲಿಂಗಾಕಾರವಾದಂತಹ ಶಿಖರ ಅದನ್ನು ವಸ್ತ್ರ ಅಲಂಕಾರ ಹೂಗಳಿಂದ ತಾನು ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದ. ಸಮಿತ್ಯಮಾಗದಂಸ್ತತೆ ಶಿವೋರುಲಿಂಗ ಇತ್ಯಲಂ ಸುಮಾಲ್ಯ ವಸ್ತ್ರಭೂಷಣೈ ಸಮರ್ಚಿತಂ ಗಿರಿಂ ಯಯುಹು. ತನ್ನ ತಲೆಗಿಂತಲೂ ಸ್ವಶೀರ್ಷತೋಪಿ ಚಾದೃತಂ. ನಮ್ಮ ತಲೆಯನ್ನು ನಾವು ರಕ್ಷಣೆ ಮಾಡಿಕೊಳ್ತೇವೆ. ನಮ್ಮ ತಲೆ ಮೇಲೆ ನಮಗೆ ಮೋಹ ಇರುತ್ತದೆ, ನಮ್ಮ ದೇಹದ ಮೇಲೆ. ಹಾಗೆ ತನ್ನ ತಲೆಗಿಂತಲೂ ಹೆಚ್ಚು ಆ ಶಿಖರವನ್ನು ತಾನು ಆದರ ಗೌರವಿಸ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದಂತೆ. ಯಾರು? ಈ ಜರಾಸಂಧ. ಹಾಗಾಗಿ 3 ಜನ ತಮ್ಮ ಬಾಹುಬಲಗಳಿಂದ ಆ ಪರ್ವತವನ್ನು ಕುಟ್ಟಿ ಕುಟ್ಟಿ ಮುರಿದು ಹಾಕಿಬಿಟ್ಟಿದ್ದಾರೆ. ಭೀಮಾರ್ಜುನ ಕೃಷ್ಣರು. ಸಮೇತ್ಯ ಮಾಗದಂಸ್ತತೆ ಶಿವೋರು ಲಿಂಗ ತ್ಯಲಂ ಸುಮಾಲ್ಯ ವಸ್ತ್ರಭೂಷಣೆ ಸಮರ್ಚಿತಿಂ ಗಿರಿಂ ಯಯುಃ ಸ್ವಶೀರ್ಷತೋಪಿ ಚಾದೃತಂ ಜರಾಸುತೇನ ತೇ ಗಿರಂ ನ್ಯಪಾತಯತ್ ಬಾಹುಭಿಃ ತಮ್ ಅಸ್ಯ ಚೋತ್ತಮಾಂಗವತ್. ಹಾಗಾಗಿ ಆ ಸುದ್ದಿ ಕೇಳಿತು. ಯಾರೋ ಆ ಲಿಂಗವನ್ನು, ಲಿಂಗಾಕಾರದಲ್ಲಿ ಇದ್ದ ಪರ್ವತವನ್ನು ಭೇದ ಮಾಡಿಬಿಟ್ಟಿದ್ದಾರೆ, ಕುಟ್ಟಿ ಕುಟ್ಟಿ ಪುಡಿ ಮಾಡಿಬಿಟ್ಟಿದ್ದಾರೆ, ಏನು ಮಾಡಬೇಕು ಹಾಗೆ ಹೀಗಂತ ಎಲ್ಲರೂ ಮಾತನಾಡ್ತಾ ಇದ್ದ ಸುದ್ದಿ ಕೇಳಿತು. ಮನಸ್ಸಿಗೆ ಬಹಳ ತೊಂದರೆ ಆಯಿತು. ಯಾಕೆಂದರೆ ಬಹಳ ಪ್ರೀತಿ ಮಾಡ್ತಾ ಇದ್ದ. ತನ್ನ ತಲೆಕ್ಕಿಂತಲೂ ತನ್ನ ಶಿರಸ್ಸಿನಕ್ಕಿಂತಲೂ ಹೆಚ್ಚಿನ ಪ್ರೀತಿ ಅಭಿಮಾನ, ಪ್ರತಿನಿತ್ಯ ಪೂಜಾದಿಗಳನ್ನು ತಾನು ಮಾಡುವಂತಹ ಪರ್ವತವನ್ನೇ ಮುರಿದು ಹಾಕಿದರಲ್ಲ. ಮತ್ತು ಅದ್ವಾರಸ್ತೆ ನಗರಂ ಪ್ರವಿಶ್ಯ ಮಾಸಸ್ಯ ನಾಲೇನ ಕೃತಾನುಭೇರಿ. ದೊಡ್ಡದಾದ ಭೇರಿ ಇತ್ತು. ಆ ಭೇರಿಯನ್ನು ಮುರಿದು ಹಾಕಿದ್ದಾರೆ. ಬಂದಾಗೆಲ್ಲ ಎಲ್ಲ ಕಡೆಗೆ ಜಯವನ್ನು ಸಂಪಾದಿಸಿ ತಾನು ವಿಜಯನಾಗಿದ್ದೇನೆ, ನಾನು ಗೆದ್ದು ಬಂದಿದ್ದೇನೆ ಅಂತ ಎಲ್ಲರಿಗೆ ಸೂಚನೆ ಮಾಡೋದಕ್ಕೆ ತಿಳಿಸ್ಲಿಕ್ಕೆ ಒಂದು ದೊಡ್ಡದಾದ ಭೇರಿ ಇತ್ತು, ನಗಾರಿ. ಆ ನಗಾರಿಯನ್ನು ಬಾರಿಸಿದರೆ ಓ ಜರಾಸಂಧ ಬಂದಿದ್ದಾನೆ, ಗೆದ್ದುಕೊಂಡು ಬಂದಿದ್ದಾನೆ ಅಂತ ಊರಿನ ಜನ ಎಲ್ಲ ತಿಳಿತಾ ಇದ್ದರು. ಆ ನಗಾರಿಯನ್ನು ಮುರಿದು ಹಾಕಿದ್ದಾರೆ. ಮುಷ್ಟಿಪ್ರಹಾರ ಬಿಂದುಭಿಸ್ತಸ್ಯ ಕೀರ್ತಿರ್ ಶಾಸ್ತ್ರೋಪಮ ನ್ಯಕ್ರತ ಮಾಘದೇಶ ತಥಾಪಣೇಭ್ಯ ಬಹುಮಾಲ್ಯ ಗಂಧಾತ್. ಅಲ್ಲಿದ್ದ ಗಂಧಮಾಲ್ಯಗಳನ್ನು ಎಲ್ಲ ತಾವು ಹಾಕಿಕೊಂಡಿದ್ದಾರಂತೆ. ಪ್ರಗಕ್ಷ್ಯ ಸಂಗೃಕ್ಷ್ಯ ಶುಭಾಂಶ ದದ್ರುಹು ಅದ್ವಾರತಸ್ತಸ್ಯ ಗೃಹಂ ಚ ಶಸ್ತ್ರುಭುರು ಭೂ ಶಬ್ದತಂ. ಏ ಮಾಗಧ, ಏ ಜರಾಸಂಧ, ಎಲ್ಲಿದ್ದಿ, ಬಾ ಹೊರಗಡೆ ಅಂತ ಹೇಳಿ ಒದರ್ತಾ ಭೀಮಸೇನ ದೇವರು ಹಿಂದಿನ ದ್ವಾರದಿಂದ ಪ್ರವೇಶ ಮಾಡಿದ್ದಾರೆ. ತಾನ್ ವಿಪ್ರವೇಶಾಂಸ ನಿಶಮ್ಯ ರಾಜ ಮಹಾನುಭುಜಾನ್ ಸ್ನಾತಕ ವೇಷಯುಕ್ತಾನ್. ಬ್ರಾಹ್ಮಣ ವೇಷದಲ್ಲಿ ಇದ್ದವರು ಈ 3 ಜನ ಬಂದಿದ್ದಾರೆ. ನೋಡಿದ್ದಾನೆ, ಕರೆದಿದ್ದಾನೆ, ಸ್ವಾಗತ ಮಾಡಿದ್ದಾನೆ. ಆದರೆ ಬ್ರಾಹ್ಮಣರ ವೇಷ ಆದರೆ ನಿಜವಾಗಿ ಇವರು ಬ್ರಾಹ್ಮಣರಂತೆ ಇರಲಿಲ್ಲ. ಯಾಕೆ? ಬಾಹುಗಳು ಒಂದೊಂದಿಷ್ಟು ದಪ್ಪಾಗಿದ್ವು, ಭಾರಿ ಜಿಮ್ ಮಾಡಿದ ದೇಹ, ಭಾರೀ ಸಮರ್ಥರು. ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡ ಚಿಹ್ನೆಗಳೇ ಇದ್ವು ಅಂತೆ. ಕ್ಷತ್ರಿಯರು ಬಾಣಗಳ ಬಿಲ್ಲನ್ನು ಇಟ್ಟುಕೊಂಡು, ಆ ಧನುಸ್ಸನ್ನು ಇಟ್ಟುಕೊಂಡು ಒಂದು ಚಿಹ್ನೆ ಬಿದ್ದಿರುತ್ತದೆ ಭುಜಕ್ಕೆ, ಅದಿತ್ತು. ಹಾಗಾಗಿ ಸ್ನಾತಕ ವೇಷಯುಕ್ತಾನ್ ದ್ವಿತೀಯ ವರ್ಣಾನ್. ವರ್ಣದಲ್ಲಿ ಎರಡನೇದವರು ಯಾರು? ಕ್ಷತ್ರಿಯರು. ಬ್ರಾಹ್ಮಣ, ಕ್ಷತ್ರಿಯ. ಹಾಗಾಗಿ ಕ್ಷತ್ರಿಯರು ಇವರು ಅಂತ ಅರ್ಥ ಮಾಡಿಕೊಂಡ. ದ್ವಿತೀಯ ವರ್ಣಾನ್ ಪ್ರವಿಚಿಂತ್ಯ ಬಾಹುನ್ ಜಾಕರ್ಕಶಾನ್ ವೀಕ್ಷ ಬಭಾಷ ಏತಾನ್. ಅಷ್ಟೇನು ಮಳ್ಳಿದ್ದಿದ್ದಿಲ್ಲ ಜರಾಸಂಧ. ಗೊತ್ತಾಯಿತು ಅವನಿಗೆ, ಓ ಇವರು ಬ್ರಾಹ್ಮಣ ವೇಷಧಾರಣೆ ಮಾಡಿದ್ದಾರೆ, ನಿಜವಾಗಿ ಬ್ರಾಹ್ಮಣರಲ್ಲ ಅಂತ ತಿಳಿದುಕೊಂಡು ಕೇ ಸ್ಥಾತ ಕಿಂ ಹೇತುತ ಆಗತಶ್ಚ. ಯಾರು ತಾವು, ಯಾಕೆ ಬಂದಿದ್ದೀರಿ, ಅದಕ್ಕೆ ಕಾರಣ ಏನು ಹೇಳ್ರಿ. ಕುತಶ್ಚ ಮೇ ಪರ್ವತ ಲಿಂಗ ಭೇದನಂ. ನನ್ನ ಪರ್ವತ ಲಿಂಗ ಬಹಳ ಪ್ರೀತಿ ಮಾಡ್ತಾ ಇದ್ದೆ, ನಾನು ಪೂಜೆ ಮಾಡ್ತಾ ಇದ್ದೆ, ಅಂಥದ್ದನ್ನು ಯಾಕೆ ಒಡೆದು ಹಾಕಿದ್ರಿ ನೀವು ಅಂತ ಕೇಳ್ತಾ ಇದ್ದಾನೆ ಜರಾಸಂಧ. ಕುತಶ್ಚ ಮೇ ಪರ್ವತಲಿಂಗ ಭೇದನಂ ಕೃತಂ ಭವತ್ಯುಕೃತ ಏವ ದುರ್ನಯಃ. ನೀವೀಗೆಲ್ಲ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ. ಕೃತಾಸ್ತಥಾನ್ಯೇ ದ್ವಿಜವರ್ಯ ವೇಷೈಹಿ. ನೀವು ಬ್ರಾಹ್ಮಣ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದೀರಿ, ನಿಜವಾಗಿ ನೀವು ಬ್ರಾಹ್ಮಣರಲ್ಲ. ಯಾಕೆ ಅಂದರೆ ಎಂದೂ ನಾನು ಬ್ರಾಹ್ಮಣರಿಗೆ ತೊಂದರೆ ಕೊಟ್ಟವನಲ್ಲ. ಜರಾಸಂಧ ಹೇಳ್ತಾನೆ ನೋಡ್ರಿ. ಇತಿ ಬ್ರುವಾಣಂ ಭಗವಾನ್ ಉವಾಚ ಕಾರ್ಯಂ ಹಿ ಶತ್ರೋರಖಿಲಂ ಪ್ರತೀಪಂ. ನಾವು ನಿಮ್ಮ ಶತ್ರುಗಳು ಅಂತ ಹೇಳಿದ್ರಂತೆ. ನೀವು ಯಾರು ನನ್ನ ಪರ್ವತಲಿಂಗವನ್ನು ಮತ್ತು ಭೇರಿಯನ್ನು, ನಗಾರಿಯನ್ನು ಯಾಕೆ ಮುರಿದು ಹಾಕಿದ್ರಿ?
ಏನು ಮಾಡಿ ನಾನು ನಿಮಗೆ ಅಂತ ಜರಾಸಂಧ ಕೇಳಿದರೆ ಕೃಷ್ಣ ಉತ್ತರ ಕೊಟ್ಟಂತೆ, ಆ 3 ಜನ ಉತ್ತರ ಕೊಟ್ಟರಂತೆ, ನಾನು ನಿಮ್ಮ ಶತ್ರುಗಳು. ಅಂದಾಗ ಜರಾಸಂಧ ಏನು ಹೇಳ್ತಾನೆ ನೋಡ್ರಿ, ಇತಿ ಬ್ರುವಾಣಂ ಭಗವಾನ್ ಉವಾಚ ಕಾರ್ಯಂ ಹಿ ಶತ್ರೋರಖಿಲಂ ಪ್ರದೀಪಂ ಇತ್ಯುಕ್ತ ಊಚೆ ನಹಿ ವಿಪ್ರಶತ್ರುರಹಂ ಕೃತೋ ಮೇ ಓ ಮಮ ಶತ್ರುತಾ ಭವೇ. ನನಗೆ ಬ್ರಾಹ್ಮಣ ಶತ್ರುಗಳು ಯಾರೂ ಇಲ್ಲೇ ಇಲ್ಲ, ಕ್ಷತ್ರಿಯ ಶತ್ರುಗಳಿದ್ದಾರೆ, ಬ್ರಾಹ್ಮಣ ಶತ್ರುಗಳು ಯಾರೂ ಇಲ್ಲ. ಹಾಗಾಗಿ ನೀವು ಬ್ರಾಹ್ಮಣರಲ್ಲ ಯಾರಂತ ನನಗೆ ಗೊತ್ತಾಗಬೇಕು. ಇತ್ಯುಕ್ತ ವಾಕ್ಯಂ ನೃಪತಿಂ ಜಗಾದ, ಅಂದರೆ ಬ್ರಾಹ್ಮಣರನ್ನು ಪೂಜಿಸ್ತಿದ್ದವನು, ಬ್ರಾಹ್ಮಣರಿಗೆ ಗೌರವ ಕೊಡ್ತಾ ಇದ್ದ, ಬ್ರಾಹ್ಮಣರಿಗೆ ತೊಂದರೆ ಕೊಟ್ಟಿದ್ದಿಲ್ಲ. ಯಾರು? ಜರಾಸಂಧ. ಇತ್ಯುಕ್ತ ವಾಕ್ಯಂ ನೃಪತಿಂ ಜಗಾದ ಜನಾರ್ದನೋ ನೈವ ಹಿತಾದೃಶಾ ದ್ವಿಜಾಃ ಅಹಂ ರಿಪುಸ್ತೆ ಸ್ಮಿ ಹಿ ವಾಸುದೇವೆ ಇಮೋ ಚ ಭೀಮಾರ್ಜುನ ನಾಮಧೇಯೋ. ಅಂದಾಗ ಕೃಷ್ಣ ಉತ್ತರ ಕೊಡ್ತಾನೆ, ನಾನು ವಾಸುದೇವ, ಕೃಷ್ಣ ನಾನು, ಇವನು ಭೀಮ, ಇವನು ಅರ್ಜುನ. ಯದ್ ಬಾಂಧವಾನ್ ಸ ಪಿಶಿತಾಶಿ ಧರ್ಮತೋ ರೌದ್ರೇ ಮಖೇ ಕಲ್ಪಯಿತುಂ ಪಶುತ್ವೇ. ನೀನು ಬಹಳ ದುಷ್ಟ ಇದ್ದಿ, ನಿನ್ನನ್ನು ಸಂಹಾರ ಮಾಡ್ಲಿಕ್ಕೆ ಬಂದೀವಿ ನಾವು. ನೀನು ರುದ್ರಯಾಗ ಮಾಡಿ ಆ ಎಲ್ಲ ಮತ್ತು ವಿಷ್ಣು ಭಕ್ತರನ್ನು ಸಂಹಾರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಿ. ಹಾಗಾಗಿ ಅವರನ್ನು ಬಿಟ್ಟಾದರೂ ಬಿಡು, ನಮ್ಮ ಜೊತೆ ಯುದ್ಧಕ್ಕಾದರೂ ಬಾ, ಅವರನ್ನು ಬಿಟ್ಟು ಬಿಡ್ಬೇಕು ನೀನು. ಇಶಸ್ಯ ಪರೇ ವೇದಪಥಂ ವಿಹಾಯ ತಂ ತ್ವಾಂ ಬಲಾಚ್ಛಾತುಮಿಹ ಗತಾವಯಂ ವಿಮೋಕ್ಷಯಾಮಃ ಸ್ವಜನ. ನಮ್ಮ ಜನ ಅವರು, ನಮ್ಮ ಮಾವಂದರು, ನಮ್ಮ ಬಂಧು ಬಾಂಧವರು, ನಮ್ಮ ಭಕ್ತರು, ಅವರನ್ನು ಬಲಿ ಕೊಡಬೇಕು ಅಂತ ವಿಚಾರ ಮಾಡಿದ್ದೀನಿ ಮೂರ್ಖ. ಹಾಗಾಗಿ ಅವ್ರನ್ನ ಬಿಡಲಿಲ್ಲ ಅಂತಂದರೆ ನೋಡು ನಿನ್ನನ್ನು ಏನು ಮಾಡುತ್ತೇವೆ. ವಿಮೋಕ್ಷಯಾಮ ಸ್ವಜನಾನ್ ಯದಿ ತ್ವಂ ನಮೋಚ ಯಸ್ವಾದ್ಯ ನಿಗೃಕ್ಷಿತತ್ಮಾಂ ಉಚ್ಛಾತಪಾತಾನ್ ಅಭಿಯ ಹವಾಸ್ಮನ್ ರಣಾಯ ಮರ್ತುಂ ಕೃತ ನಿಶ್ಚಯೋತ್ರ. ಅವರನ್ನು ಬಿಡಲಿಲ್ಲ ಅಂದರೆ ಯುದ್ಧಕ್ಕೆ ಬಾ, ಯುದ್ಧದಲ್ಲಿ ನೀನು ಸತ್ತು ಹೋಗ್ತಿ, ಇದು ನಿಶ್ಚಿತ. ನಿನ್ನನ್ನು ಸಂಹಾರ ಮಾಡ್ತೀವಿ ನಾವು, ಬಿಡೋದಿಲ್ಲ. ನಮ್ಮ ಭಕ್ತರನ್ನು, ನಮ್ಮವರನ್ನು ನೀನು ದ್ವೇಷಿಸ್ತಿ, ಅವರನ್ನು ಸಂಹಾರ ಮಾಡಬೇಕಂತ ವಿಚಾರ ಮಾಡಿದ್ದಿ ಅಂತ ಹೇಳಿ, ಇತಿ ರಿತೋಸೋ ಮಗದೋ ನಿಪೋರುಷ ಜಗಾದನಾಹಂ ಶಿವಯಾಗಯುಕ್ತಾನ್ ಮೋಕ್ಷೇ ಪಶೂನ್ ಯುಗವದ್ವಾ ಕ್ರಮೇಣ ಯೋತ್ಸೇವಾ. ಅಥವಾ ಆಯಿತು, ಆಗ ನಾನು ಯುದ್ಧ ಮಾಡುತ್ತೇನೆ ಅಂತಂದಾಗ ನಿರಾಯುಧ ಸಾಧಯೋವ, ಹೇಗಾದರೂ ಬರ್ರಿ ನೀವು ಯುದ್ಧಕ್ಕೆ, ನಾನು ರೆಡಿ ಇದ್ದೇನೆ ಅಂದ. ಅವ್ರನ್ನ ಬಿಡ್ತೇನೆ ಅಂತ ಹೇಳಲಿಲ್ಲ ಅವನು, ನಾನು ನರಬಲಿಯನ್ನು ಕೊಡ್ತೇನೆ ಶಿವಯಾಗದಲ್ಲಿ, ಅವರನ್ನು ಬಿಡೋದಿಲ್ಲ, ನಿಮ್ಮ ಜೊತೆ ಯುದ್ಧ ಮಾಡಬೇಕಲ್ಲ, ಹೇಗಾದರೂ ಬರ್ರಿ ನೀವು, ಆಯುಧ ಸಹಿತವಾಗಿ ಆದರೂ ಯುದ್ಧಕ್ಕೆ ಬನ್ನಿರಿ, ನಿರಾಯುಧವಾದಾದರೂ ಯುದ್ಧಕ್ಕೆ ಬನ್ನಿರಿ, ಹೇಗಾದರೂ ಬರ್ರಿ, ನಾನು ರೆಡಿ ಇದ್ದೇನೆ. ಅವನಿಗೆ ಭಯ ಆಗಿದೆ, ಭೀಮ ಬಂದಿದ್ದಾನೆ, ಕೃಷ್ಣ ಬಂದಿದ್ದಾನೆ, ಹಾಗಾಗಿ ನನ್ನ ಅವಸ್ಥೆ ಮುಗೀತು ಅಂತವನಿಗೆ ಒಂದು ಕಡೆಗೆ ಅನಿಸಿದೆ. ಆದರೂ ನೋಡೋರಿಗೆ ಹಂಗೆ ಕಾಣಿಸ್ಬಾರ್ದಲ್ಲ, ಹಾಗಾಗಿ ತಾನು ಹೇಳಿದ, ನಿರಾಯುಧಸ್ಸ ಯುಧೋವ ಯುಷ್ಮದಿಷ್ಟ ಯುಧೇನವ, ಆಯುಧ ಸಹಿತವಾಗಿಯೋ ನಿಮ್ಮ ಇಷ್ಟವಾದ ಆಯುಧಗಳಿಂದಾಗಿಯೋ ಯಾವುದಿಂದಾದರೂ ಯುದ್ಧಕ್ಕೆ ಬರ್ರಿ, ನಾನು ಏಕೋಪಿ ಸಕಲೇರ್ ಯೋತ್ಸೆ, ನೀವು ಒಬ್ಬರ ಜೊತೆಗೆ ಯುದ್ಧ ಆದರೂ ಆಡ್ತೇನೆ, ಎಲ್ಲರ ಜೊತೆಗಾದರೂ ಯುದ್ಧ ಆಡ್ತೇನೆ, ನನಗೇನು ಚಿಂತೆ ಇಲ್ಲ, ಬಲದಲ್ಲಿ ನಾನು ಆಗ್ತೇನೆ. ಇತ್ಯುಕ್ತವಂತಂ ಅವದತ್ತ ಅಜಿತೋರು ಬಲೋ ಹರಿಹಿ. ಅನಂತ ಶಕ್ತಿ ಸಂಪನ್ನನಾದ ಭಗವಂತ ಹೀಗೆ ಹೇಳಿದ, ಏಕೈಕಮೇವೋ ಅವಾಸು ಅಸ್ಮಾಸು ಸಸೈನ್ಯ. ನಮ್ಮ 3 ಜನರಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ಯುದ್ಧವಾಡು ಗೆಲ್ಲಿ ಸಾಕು. ಏನ ಕಾಮ ಯಸೇಯ ಯುದ್ಧಂ ತಮ್ನ ಆಸದಯ ಧೃತಂ ನಿರಾಯುಧ ಸಾಯುಧೋ ವಾ ತದಭಿಷ್ಟಾಯುಧೇನ ವಾ ಇತ್ಯಾಹ ಭಗವಾನ್ ಶತ್ರುಂ ಯಶೋ ಭೀಮೇ ವಿವರ್ಧಯನ್. ಆಗ ಅವನು ವಿಚಾರ ಮಾಡಿದ, ಕೃಷ್ಣ ಹೇಳಿದ, ನಮ್ಮ 3 ಜನರಲ್ಲಿ ಯಾರಾದರೂ ಒಬ್ಬರ ಜೊತೆಗೆ ಯುದ್ಧ ಮಾಡಿದರೂ ಸಾಕು, ನೀನು ಹೇಗಾದರೂ ಯುದ್ಧವಾಡು, ನೀನು ನಾವು ತಯಾರಿದ್ದೇವೆ ಅಂತ ಕೃಷ್ಣನು ಹೇಳಿದ. ಆಗ ಜರಾಸಂಧ ವಿಚಾರ ಮಾಡ್ತಾನೆ, ಘಾತಯಿತ್ವಾ ಸಶತ್ರುಂ ಭೀಮೇನಾಗೃಹಂ ಪರಂ ಭೀಮಸ್ಯ ಕರ್ತುಮಿಚ್ಛಂ ಭಕ್ತಿ ಜ್ಞಾನಾದಿವರ್ಧನಂ ತೃಣೀಕರ್ತುಂ ರಿಪುಂ ಚೈವ ನಿರಾಯುಧತಯಾಗಮತ. ಕೃಷ್ಣ ಭೀಮಾರ್ಜುನೇಸ್ತೇನ ವಿಪ್ರವೇಶಾಸ್ತತೆ ಬ್ರುವನ್ ನಿರಾಯುಧೇನ ಭೀಮೇನ ಸಮಾಹ್ವೇ ಕೃತೆ ತಿಮಂ ಧರ್ಮಂ ಯಶಶ್ಚ ಭೀಮಸ್ಯ ವರ್ಧಯಾಮಾಸ ಕೇಶವಃ. ನೋಡ್ರಿ, ಇಲ್ಲಿ ಉತ್ತರ ಬರ್ತದೆ. ಭೀಮಸೇನ ದೇವರ ಯಶಸ್ಸನ್ನು, ಕೀರ್ತಿಯನ್ನು, ಧರ್ಮವನ್ನು ಮತ್ತು ಪುಣ್ಯವನ್ನು ಕೊಡೋದಕ್ಕಾಗಿ ಭಗವಂತ ಭೀಮನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾನೆ.
ಕೃಷ್ಣನಿಗೆ ಗೊತ್ತು ನನ್ನ ಜೊತೆಗೆ ಯುದ್ಧಕ್ಕೆ ಬರೋದಿಲ್ಲ. ಅವನು ವಿಚಾರ ಮಾಡಿದ, ನಾನು 18 ಬಾರಿ ಯುದ್ಧವಾಡಿದ್ದೇನೆ, 19ನೇ ಬಾರಿ ಯುದ್ಧಕ್ಕೆ ಈಗ ಬಂದಿದ್ದಾರೆ ಅಂದರೆ ನಾನು ಕೊಂದೇ ಹೋಗಬೇಕು, ಸಂಹಾರ ಮಾಡೇ ಹೋಗಬೇಕು ಅಂತ ಬಂದಿದ್ದಾನೆ. ಹಾಗೆ ಕೃಷ್ಣನಿಗೆ ಕರೆದು ಬಿಟ್ಟೆ ಅಂದರೆ ಕೃಷ್ಣ ನನ್ನ ಕೊಂದೇ ಹಾಕಿಬಿಡ್ತಾನೆ. ಇನ್ನು ಅರ್ಜುನ ಬಹಳ ಚಿಕ್ಕವ, ಅವನ ಜೊತೆಗೆ ಯುದ್ಧ ಮಾಡಿದೆ ಅಂದರೆ ಗೆದ್ದೆ, ಕೀರ್ತಿ ಬರೋದಿಲ್ಲ. ನಾವು ಸಣ್ಣವ್ರ ಜೊತೆಗೆ ಯುದ್ಧವಾಡಿ ಗೆದ್ದರೆ ಕೀರ್ತಿ ಬರ್ತದ? ಅದು ದೊಡ್ಡವ್ರ ಜೊತೆಗೆ ಯುದ್ಧ ಆಡಬೇಕು, ಅಥವಾ ಸಮಾನ ಬಲ ವಯಸ್ಕರಲ್ಲಿ ಯುದ್ಧವಾಡಿದರೆ ಒಂದು ಕೀರ್ತಿ. ಯಾವುದೋ ಹೆಪ್ಲೆ ಅಗ್ದಿ ಅಳ್ಪುಳ್ ವ್ಯಕ್ತಿ ಇದ್ದ, ಅವನ ಜೊತೆ ಯುದ್ಧ ಆಡಿ ಗೆದ್ದು ಬಿಟ್ಟ ಅಂತ ಅಪಕೀರ್ತಿ ಬರ್ತದೆ ನನಗೆ ಗೆದ್ದರು. ಹಾಗಾಗಿ ಅರ್ಜುನ ಜೊತೆ ಯುದ್ಧ ಆಡಬಾರ್ದು. ಇನ್ನು ಕೃಷ್ಣನ ಅಂತ ಹೇಳಿದ್ರೆ ಕೃಷ್ಣನ್ ನನಗೆ ಸಂಹಾರ ಮಾಡಿಬಿಡ್ತಾನೆ, ಕೊಂದೇ ಬಿಡ್ತಾನೆ. ಇನ್ನು ಇದ್ದವನು ಮಧ್ಯಮನಾದವನು ಭೀಮ, ಅವನ ಜೊತೆಗೆ ಗೆದ್ದರೂ ಕೀರ್ತಿ ಬರ್ತದೆ. ಯಾಕೆ? ಮಹಾಪ್ರಚಂಡ ಅವನು ಭೀಮ, ಗೊತ್ತಿತ್ತು ಅವನಿಗೆ, ಜರಾಸಂಧನಿಗೆ ಗೊತ್ತಿತ್ತು ಭೀಮ ಮಹಾಪ್ರಚಂಡ. ಹಾಗಾಗಿ ಅವನ ಜೊತೆ ಗೆದ್ದರೂ ನನಗೆ ಕೀರ್ತಿ ಇದೆ. ಸೋಲುವುದಿಲ್ಲ, ಸೋತರು ನನಗೆ ಕೀರ್ತಿ ಇದೆ. ಭೀಮನಿಂದ ಸೋತ, ಭೀಮ ಮಹಾಪ್ರಚಂಡ, ಅಂಥ ಭೀಮನಿಂದ ಸೋತ, ಕೀರ್ತಿನೇ ಇದೆ. ಎರಡೂ ಪಕ್ಷಕ್ಕೆ ನನಗೆ ಕೀರ್ತಿನೇ ಇದೆ ಅಂತ ಹೇಳಿ ತಾನು ಭೀಮನನ್ನು ಆಹ್ವಾನ ಮಾಡ್ತಾನೆ. ಕೃಷ್ಣನನ್ನು ವಿಚಾರ ಮಾಡಿದ, ಭೀಮನು ಇನ್ನ ವಿಚಾರ ಮಾಡ್ತಾ ಇದ್ದಾನೆ, ಇನ್ನ ಕರೆದಿಲ್ಲ. ಕೃಷ್ಣನ ಜೊತೆಗೆ ಆಡಿದರೆ ನಾನು ಸತ್ತೇ ಹೋಗ್ತೇನೆ, ಅರ್ಜುನ ಜೊತೆಗೆ ಯುದ್ಧ ಮಾಡಿ ಗೆದ್ದರೂ ನನಗೆ ಕೀರ್ತಿ ಇಲ್ಲ, ಭೀಮನ ಜೊತೆಗೆ ಸೋತರೂ ಸರಿ ಗೆದ್ದರೂ ಸರಿ ನನಗೆ ಕೀರ್ತಿ ಇದೆ ಅಂತಿಷ್ಟು ವಿಚಾರ ಮಾಡಿಕೊಂಡು ತಿತೀಯಮರ್ಜುನಂ ಚೈವ ಸಮಾದಾಯ ಯೋರಿಪುಂ ಹರಿಸ್ತಸ್ಮಾತ್ ಭೀಮಸ್ಯ ಮಹಾಧಿಕ್ಯಂ ಪ್ರಕಾಶಯನ್. ಭೀಮ ಅರ್ಜುನನಕ್ಕಿಂತಲೂ ಬಲಿಷ್ಠನಾಗಿದ್ದಾನೆ ಅಂತನ್ನೋದನ್ನು ತೋರಿಸೋದಕ್ಕಾಗಿಯೇ ಅರ್ಜುನನ್ನ ಕರೆದುಕೊಂಡು ಬಂದಿದ್ದಾನೆ. ಯಾರು? ಕೃಷ್ಣ. ಭೀಮ ಮತ್ತು ಕೃಷ್ಣ ಇಬ್ಬರೇ ಬಂದರೆ ಆಗಿತ್ತು, ಅರ್ಜುನನ್ನ ಯಾಕೆ ಕರೆದುಕೊಂಡು ಬಂದ ಕೃಷ್ಣ ಅಂತನೋ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಏನಂದರೆ, ಭೀಮನಕ್ಕಿಂತೂ ನಾನು ಬಲಿಷ್ಠ ಅಂತ ಅರ್ಜುನನಿಗೆ ಆವಾಗ ಅನಿಸಿತ್ತು. ನನ್ನಷ್ಟು ಪರಾಕ್ರಮಿಗಳು ಯಾರೂ ಇಲ್ಲ ನಮ್ಮ 5 ಜನರಲ್ಲಿ ಅಂತ ತಾನು ತಿಳಿದಿದ್ದ. ಭೀಮ ನಿನಕ್ಕಿಂತಲೂ ಉತ್ತಮ, ನಿನಕ್ಕಿಂತಲೂ ಬಲಿಷ್ಠ, ಅವು ಮಾಡುವ ಕೆಲಸಗಳು ನಿನ್ನಿಂದ ಮಾಡಲಿಕ್ಕೆ ಆಗೋದಿಲ್ಲ ಅಂತನ್ನೋದು ಕೃಷ್ಣ ಅರ್ಜುನನಿಗೆ ತೋರಿಸಬೇಕಾಗಿತ್ತು. ಹಾಗಾಗಿ ಅವನನ್ನು ಕರೆದುಕೊಂಡು ಬಂದಿದ್ದ. ಮುಖೇನ ಮಾಗದ ಸೇವ ಋಣ್ವೇಮಂನ ಇತಿ ಪ್ರುವಂ ಋಣ್ವೇಕಮಸ್ಮಿನ್. ಒಬ್ಬರನ್ನು ಯಾರಾದರೂ ಆರಿಸೋ, ಸುಮ್ಮನೆ ನಿಂತರೆ ಹೇಗೆ ಅಂತ ಕೃಷ್ಣ ಅಂದರೆ, ಆಗ ಪಂಚಾಶದ ಅಬ್ದೋ ಅದ್ಯ ಅಯಮೇವ ಚ ಬಾಲವತ್ ಅಬಲತ್ವಾದ್ಯುವಾಪೇಶಃ ಬಾಲ ಏವ ಮತೋ ಮಮ. ಅರ್ಜುನನಿಗೆ ಇವ ಸಣ್ಣ ಹುಡುಗಿದ್ದಾನೆ, ಇವನ ಜೊತೆ ಯುದ್ಧ ಆಡ್ಬೇಕು ನಾನು, ಇವನ್ಯಾಕೆ ಕರ್ಕೊಂಡು ಬಂದಿ ನೀನು ಯುದ್ಧಕ್ಕೆ, ನನ್ನನ್ನು ಅವಮಾನ ಮಾಡ್ಲಿಕ್ಕ ಅಂತ ಹೇಳಿ ಕೃಷ್ಣನಿಗೆ ಹೇಳ್ತಾನೆ. ಅರ್ಜುನ ಸಣ್ಣ ಹುಡುಗ ಅಂತ ಹೇಳಿ. ಅರ್ಜುನನಿಗೆ ಎಷ್ಟು ವಯಸ್ಸಿರ್ತದೆ ಅವಾಗ ಸಣ್ಣ ಹುಡುಗ ಅನ್ಲಿಕ್ಕೆ? ಶ್ರೀಮದಾಚಾರ್ಯರು ತೋರಿಸ್ತಾರೆ 55 ವರ್ಷ ಇರ್ತದಂತೆ. 55 ವರ್ಷದ ಅರ್ಜುನ ಮಹಾಪರಾಕ್ರಮಿ ಅಂಥವನಿಗೆ ಬಾಲಕ ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಏನರ್ಥ? ನನ್ನ ಸಾಮರ್ಥ್ಯದ ಮುಂದೆ ಇವನು ಬಾಲಕ, ಅಷ್ಟು ಬಲಿಷ್ಠ ಅಲ್ಲ, ಅವನನ್ನ ಯಾಕೆ ಕರ್ಕೊಂಡು ಬಂದಿ ಅಂದರೆ ಅವಮಾನ ಮಾಡಿಸಿಬಿಟ್ಟ ಕೃಷ್ಣ ಅರ್ಜುನನಿಗೆ. ಮಹಾಪರಾಕ್ರಮಿ ಅಂತ ತಿಳಿದುಕೊಂಡವನಿಗೆ ಅತ್ಯಂತ ಬಾಲಕ ಇವನು, ಅವನನ್ನೇ ಕರ್ಕೊಂಡು ಬಂದಿ. ಪಂಚಾಶತ್ ಅಬ್ದೋ ಅದ್ಯ ಹ್ಯಯಮೇವ ಚ ಬಾಲವತ್ ಅಬಲತ್ವಾದ್ಯುವಾಕೇಶಃ ಬಾಲ ಏವ ಮತೋ ಮಮ. ಹಾಗಾಗಿ ಅರ್ಜುನ ಆವಾಗ ತಿರುಗಿ ಉತ್ತರ ಕೊಡಲಿಲ್ಲ. ನನ್ನೇನು ಬಾಲಕ ಅಂತ ಅನ್ಕೋತೀವ ನೀನು? ನನ್ನ ಜೊತೆ ಯುದ್ಧವಾಡ ಆದರೂ ನೋಡು, ನೀನು ತೋರಿಸ್ತೇನೆ ನಾನೇನು, ನನ್ನ ಪರಾಕ್ರಮ ಏನು ಅಂತ ಉತ್ತರ ಕೊಡಬೇಕಾಗಿತ್ತು. ಉತ್ತರ ಕೊಡದೆ ಸುಮ್ಮನಾಗಿಬಿಟ್ಟ ಅರ್ಜುನನು ಕೂಡ. ಯಾಕೆ? ಜರಾಸಂಧ ಏನು ಗೊತ್ತು ಅರ್ಜುನನಿಗೂ, ಯುದ್ಧಕ್ಕೆ ಹೋದರೆ ಏನಾಗ್ತದೋ ಗೊತ್ತಿಲ್ಲ ಅಂತ ಹೇಳಿ ಆ ಮಾತನ್ನು ಹೇಳಿದಾಗ ಸುಮ್ಮನಾದ ಅರ್ಜುನನು. ಮಾತನಾಡಲಿಲ್ಲ, ತಿರುಗಿ ಉತ್ತರ ಕೊಡಲಿಲ್ಲ. ಇತ್ಯುಕ್ತೋಪ್ಯರ್ಜುನೋ ಆಹ ಕುರು ತರ್ಹಿ ಪರೀಕ್ಷಣಂ ಬಾಹುಭ್ಯಾಂ ಧನುಷಾ ವೇತಿ ಶಂಕಮಾನ ಪರಾಜಯಂ ಅತೋ ಭೀಮೇ ಬಾಲಾಧಿಕ್ಯಂ ಸುಪ್ರಸಿದ್ಧ ಮಹನ್ ಅಭೂತ್ ಮಹತ್ ಏತದರ್ಥಂ ವಿಕೃಷ್ಣೇನ ತದಾ ನೀತ ಸ ಫಲ್ಗುಣಃ. ಕೃಷ್ಣನನ್ನು ಬೈದ್ಬಿಡ್ತಾನೆ, ನೀನು ಗೊಲ್ಲ, ನೀನು ಆಕಳನ್ನು ಮೇಯಿಸೋನು, ಆಕಳ ಹಾಲನ್ನು ಹಿಂಡವನು, ಆಕಳನ್ನು ಓಡಾಡಿಸೋನು, ಅಂಥವನ ಜೊತೆಗೆ ನಾನೇನು ಯುದ್ಧ ಆಡಲಿ
ಅಂತ ಹೇಳಿ ಕೃಷ್ಣನನ್ನು ಗೊಲ್ಲ ಅಂತ ಹೇಳಿ ಅವಮಾನ ಮಾಡಿ ಬಿಟ್ಟುಬಿಟ್ಟ. ಜಾನನ್ ಕೃಷ್ಣೇ ಬಲಂ ಘೋರಂ, 18 ಬಾರಿ ಯುದ್ಧ ಮಾಡಿದಾಗ ಕೃಷ್ಣ ಕೊಟ್ಟ ಪೀಡೆ, ಕೃಷ್ಣನ ಪರಾಕ್ರಮ, ಕೃಷ್ಣನ ಸಾಮರ್ಥ್ಯ ಗೊತ್ತಿದೆ ಅವನಿಗೆ. ಹಾಗಾಗಿ ಜಾನನ್ ಕೃಷ್ಣೇ ಬಲಂ ಘೋರಂ ಅಸವಿಷ್ಯಂ, ಅವನ ಬಲ ಪರಾಕ್ರಮ ಸಹನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಜರಾಸಂಧ ತಿಳಿದು ಕುತ್ಸಯನ್ ಗೋಪಃ ಇತಿ, ಗೊಲ್ಲ ಇವನು ಅರ್ಜುನನನ್ನ ಬಾಲಕ ಅಂತ ಹೇಳಿಬಿಟ್ಟ. ಕೃಷ್ಣ ಎರಡನೇದವನು ಅವನನ್ನು ನೀನು ಗೊಲ್ಲ, ಗೋಪಾಲಕ ಹೋಗು ನೀನು ಅಂತ ಹೇಳಿ ತಂ ಭಯಾನ್ನೇವ ಆಹ್ವಯತ್ ನೈವ ಆಹ್ವಯತ್ ಪ್ರಭುಂ, ಕೃಷ್ಣನನ್ನು ಯುದ್ಧಕ್ಕೆ ಆಹ್ವಾನ ಮಾಡಲಿಲ್ಲ, ಕರೀಲಿಲ್ಲ. ಯಾಕೆ? ಬಲ ಗೊತ್ತು, ಪರಾಕ್ರಮ ಗೊತ್ತು ಕೃಷ್ಣನದು. ಹಾಗಾಗಿ ಭಯದಿಂದ ಬಿಟ್ಟ ಜರಾಸಂಧ. ಕೃಷ್ಣನ ಜೊತೆಗೆ ಯುದ್ಧ ಯಾಕೆ ಆಡಲಿಲ್ಲ, ಯುದ್ಧಕ್ಕೆ ಯಾಕೆ ಆಹ್ವಾನ ಕೊಡಲಿಲ್ಲ ಅಂದರೆ ಭಯವಿತ್ತು, ಅದಕ್ಕೆ ಬಿಟ್ಟ. ಇನ್ನು ಉಳಿದವನೇ ಯಾರು? ಭೀಮ. ಅರ್ಜುನೇ ತುಜಿತೆ ಕೃಷ್ಣ ಭೀಮೋ ಮಾಂ ನಿಹನಿಶ್ಯತಃ ತ್ರಯಾಣಾಂ ದುರ್ಬಲಾನ್ ನಾಶಾನ್ ನಶ್ಯೈವ ಕೀರ್ತಿಯಶ್ಚ ಮೇ. ಹಾಗಾಗಿ ಇತಿಮತ್ವ ಆಹ್ವಯಾಮಾಸ ಭೀಮಸೇನಂ ಸಮಾಗತಃ. ಆಗ ಭೀಮಸೇನ ನೀನು ಯುದ್ಧಕ್ಕೆ ಬಾ, ನಿನ್ನ ಜೊತೆ ಯುದ್ಧ ಮಾಡ್ತೇನೆ ಅಂತ ಭೀಮನನ್ನು ಕರೆದ. 3 ಜನ ಹೋಗಿದ್ದರು ಜರಾಸಂಧನ ಜೊತೆ ಯುದ್ಧ ಮಾಡಲಿಕ್ಕೆ. ಜರಾಸಂಧ ಇವರು ಬ್ರಾಹ್ಮಣ ವೇಷದಲ್ಲಿ ಬಂದವರು, ಕ್ಷತ್ರಿಯರು, ಬ್ರಾಹ್ಮಣರಲ್ಲ ಅಂತ ಅರ್ಥ ಮಾಡಿಕೊಂಡು ಯಾರು ಅಂತ ಕೇಳಿದಾಗ ನಾನು ಕೃಷ್ಣ, ಇವ ಭೀಮ, ಅರ್ಜುನ ಅಂತ ಕೃಷ್ಣ ಹೇಳಿದ. ನಿನ್ನನ್ನು ಸಂಹಾರ ಮಾಡಲಿಕ್ಕೆ ಬಂದಿದ್ದೇವೆ. ನೀನು ನಮ್ಮವರನ್ನು ನೀನು ಈ ರುದ್ರಯಾಗದಲ್ಲಿ ಅವರನ್ನು ಬಲಿ ಕೊಡಬೇಕು ಅಂತ ವಿಚಾರ ಮಾಡಿದ್ದಿ. ಅವರನ್ನು ಬಿಡು, ಇಲ್ಲಾಂದರೆ ಯುದ್ಧಕ್ಕೆ ಬಾ, ನಮ್ಮ 3ರಲ್ಲಿ ಯಾರಾದರೂ ಜೊತೆಗೆ ಯುದ್ಧ ಮಾಡು ಅಂದಾಗ ಕೃಷ್ಣನನ್ನು ಗೋಪಾಲಕ ಅಂತ ಹೇಳಿ ಅವಮಾನ ಮಾಡಿ ಬಿಟ್ಟದ್ದಾಯಿತು. ಅರ್ಜುನನನ್ನು ಸಣ್ಣ ಹುಡುಗ ಅಂತ ಬಿಟ್ಟದ್ದಾಯಿತು. ಇನ್ನು ಉಳಿದವನು ಭೀಮ, ಅವನ ಜೊತೆಗೆ ಗೆದ್ದರೂ ಕೀರ್ತಿ ಬರ್ತದೆ, ಸೋತರೂ ಕೀರ್ತಿ ಬರ್ತದೆ ಅಂತ ಹೇಳಿ ಭೀಮನನ್ನು ಯುದ್ಧಕ್ಕೆ ಕರೆದ. ಆಗ ಭೀಮಸೇನ ದೇವರಿಗೆ ಜರಾಸಂಧನಿಗೆ ಘನಘೋರ ಯುದ್ಧವಾಗ್ತದೆ. ಇತಿ ಮತ್ವಾ ಇತಿ ತಂ ಭೀಮ ಇತಿ ಸ್ಮ ಭೀಮಂ ಪ್ರತಿ ಯೋಧನಾಯ ಸಂಘರ್ಷ್ಯ ರಾಜ ಸಜರಾ ಶ್ರುತೋ ಬಲಿ ರಾಜ್ಯೇ ನಿಜಂ ಚಾತ್ಮಬಲಂ ಅಭಿಷಿಂಚಯತ್ ಪುರಾಖ್ಯತಂ ಪತ್ರತ. ಆಗ ಜರಾಸಂಧ ಯುದ್ಧಕ್ಕೆ ಹೋಗಬೇಕಾದಾಗ ವಿಚಾರ ಮಾಡಿದ. ಬಲಂ ಭೀಮೇ ಮನ್ಯಮಾನೋ ಅಧಿಕಂತು ಗದಾ ಶಿಕ್ಷಾಂ ಆತ್ಮನಿ ಚಾಧಿಕಾಂ ನೃಪಃ ಭೀತೋ ನಿಯುದ್ಧೇ ಸ್ಮ ಗದಾಂ ಸ ಭೀಮಾಯ ಚಾನ್ಯಂ ಸ್ವಯಂ ಅಗ್ರಹಿತ್ ಬಲಿ. ಭೀಮ ಪರಾಕ್ರಮ ಇದ್ದಾನೆ, ಬಲಿಷ್ಠನಾಗಿದ್ದಾನೆ ಅಂತ ಜರಾಸಂಧನು ತಿಳಿದಿದ್ದ. ಆದರೆ ಗದಾಯುದ್ಧದಲ್ಲಿ ನನ್ನಷ್ಟು ಸಮರ್ಥನಾದವನು ಯಾರೂ ಇಲ್ಲ ಅಂತ ವಿಪರೀತವಾಗಿ ತಿಳಿದಿದ್ದ. ಎರಡೂ ಇತ್ತು. ಭೀಮ ನನಗಿಂತ ಪರಾಕ್ರಮಿ ಅಂತ ಗೊತ್ತಿತ್ತು ಜರಾಸಂಧನಿಗೆ. ಹಾಗಾಗಿ ಅವನಿಂದ ಸತ್ತೆ ಏನೇ ಆದರೂ ನನಗೆ ಕೀರ್ತಿ ಬರ್ತದೆ ಅಂತೂ ತಿಳಿದಿದ್ದ. ಆದರೆ ಭೀಮನಕ್ಕಿಂತೂ ಗದಾಯುದ್ಧದಲ್ಲಿ ನಾನೇ ಬಲಿಷ್ಠ ಅಂತ ತಿಳಿದಿದ್ದ. ಭೀಮ ಪರಾಕ್ರಮಿ, ಆದರೆ ಗದಾಯುದ್ಧದಲ್ಲಿ ನಾನೇ ಪರಾಕ್ರಮಿ, ಭೀಮ ಅಲ್ಲ ಅಂತ ತಿಳಿದಿದ್ದ. ಹಾಗಾಗಿ ಯುದ್ಧವಾಡ್ತಾ ಆಡ್ತಾ 15 ದಿನಗಳ ಕಾಲ ಯುದ್ಧವಾಡಿದ್ದಾರೆ ಭೀಮ ಮತ್ತು ಜರಾಸಂಧ. 15 ದಿನಗಳ ಕಾಲ. ತದರ್ಥಮೇವ ಆಶು ಗದಾಂ ಪ್ರವೀಕ್ಷ್ಯ. ಯಾಕೆ? ರುದ್ರದೇವರ ವರ ಇದೆ, ಬ್ರಹ್ಮದೇವರ ವರ ಇದೆ. ಆ ಬ್ರಹ್ಮದೇವರ ವರವನ್ನು ಆದರಿಸ್ತಾ ಗೌರವಿಸ್ತಾ ಒಮ್ಮೆ ಸತ್ತು ಹೋದರೆ ಹೇಗೆ ಜರಾಸಂಧ. ಹಾಗಾಗಿ ಮಹಾಬಲಿಷ್ಠ, ಬ್ರಹ್ಮದೇವರ ವರ ಇತ್ತು. ಹಾಗಾಗಿ 15 ದಿನಗಳ ಕಾಲ ಅವನ ಜೊತೆಗೆ ಯುದ್ಧ ಮಾಡಿ ಆಮೇಲೆ ಕೃಷ್ಣನ ಅನುಮತಿಯನ್ನು ಪಡೆದು ಗದಾಯುದ್ಧವನ್ನು ಆಡ್ತಾ ಇದ್ದಾಗ ಅವನಿಗೆ ಜೋರಾಗಿ ಪ್ರಹಾರ ಮಾಡಿ ತಳಗೆ ಬೀಳಿಸಿ ಬ್ರಹ್ಮಾಂಡ ಘರ್ಷಣವಾಗ್ತಾ ಇದೆಯೇನೋ, ಬ್ರಹ್ಮಾಂಡ ಸ್ಫೋಟ ಸಂಕಾಶೈ ಯಥಾ ಕೇಶ ಕಿರೀಟಭೌ ಚಚಾಲ ಪೃಥ್ವಿ ಗಿರಯಶ್ಚ ಚೂರ್ಣಿತಾ. ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಅಂತ ಪೃಥ್ವಿ. ಅವರು ಮಾಡುವ ಯುದ್ಧದ ಘರ್ಷಣೆ ಅಷ್ಟು ಭಯಂಕರ ಘನಘೋರವಾಗಿ ಇತ್ತು ಅಂತೆ. ಆಗ ಮಾನಯಿತ್ವಾ ವರಂ ಧಾತು ದಿವಸಾನ್ ದಶಪಂಚಚ.
ಆ ಬ್ರಹ್ಮದೇವರ ವರವನ್ನು ಸಂಹಾರ ಮಾಡುತ್ತಾ ಗೌರವ ಕೊಡ್ತಾ 15 ದಿನಗಳ ಕಾಲ ಅವನನ್ನು ಯುದ್ಧ ಮಾಡಿ ಅನಂತರದಲ್ಲಿ ಇವನು ಮುಗಿತ ಕಾಲ ಅಂತ ಹೇಳಿ ವಾಸುದೇವಾಜ್ಞೆಯ ಭೀಮಃ ಶತ್ರುಂ ಹಂತುಂ ಮನೋದಧೇ. ಇನ್ನು ಮೇಲೆ ಆ ಜರಾಸಂಧನನ್ನು ಕೊಲ್ಲಬೇಕು ಅಂತ ಮನಸ್ಸು ಮಾಡಿದರು. ಕೃಷ್ಣನ ಕಡೆಗೆ ನೋಡಿದ, ಕೃಷ್ಣನಿಗೆ ನಮಸ್ಕಾರ ಮಾಡಿದ ಭೀಮ. ಇನ್ನು ಮೇಲೆ ಇವನನ್ನು ಸಂಹಾರ ಮಾಡುತ್ತೇನೆ. ಸಪ್ರಣಮ್ಯ ಋಷಿಕೇಶಂ, ಭೀಮಸೇನ ದೇವರು ನಮಸ್ಕಾರ ಮಾಡಿ ಹರ್ಷ ಆಶ್ಲಿಷ್ಯ ಫಲ್ಗುಣಂ ರಿಪುಂ ಜಗ್ರಾಹ ಮುಕಟೆ ವಾರಣಂ ಮೃಡಾಡಿವ ಪೃಷ್ಟೇ ಸ್ಯ ಜಾನುಮಾದಾಯ ಕೂರ್ಮ. ಹಿಂದಗಡೆ ಬೆನ್ನಿನ ಹಿಂದೆ ಒಂದು ಕೂರ್ಮ ದೇಶ ಅಂತ ಇರ್ತದೆ, ಬೆನ್ನಿನ ತಳಗಡೆ ಕೂರ್ಮ ದೇಶ. ಅದಕ್ಕೆ ಜೋರಾಗಿ ಗದಾವನ್ನು ಪ್ರಹಾರ ಮಾಡುತ್ತಾನೆ ಭೀಮ. ಕೂರ್ಮ ದೇಶಂ ಬಭಜ್ಜ ವೃತ್ತಿಕಾಲೇ ಪುನರ್ದೇಹಂ ವಿದತಾರ ಯಥಾಪುರ. ಆಗ ತಳಗೆ ಅಪ್ಪಳಿಸಿ ಬೀಳುತ್ತಾನೆ ಜರಾಸಂಧ. ಬಿದ್ದಾಗ ಕೃಷ್ಣನನ್ನು ನೋಡುತ್ತಾ ಸ್ಮರಣೆ ಮಾಡುತ್ತಾ, ಸ್ಮರಣೆಯನ್ನು ಎಲ್ಲೇ ಇದ್ದಾನೆ ಪ್ರತ್ಯಕ್ಷವಾಗಿ, ಒಂದು ಕಾಲನ್ನು ಕಾಲಿನ ಮೇಲೆ ಜೋರಾಗಿ ಇಟ್ಟು ಕೈಯಿಂದ 2 ಬಿದಿರನ್ನು ಶೀಳುತ್ತೇವಲ್ಲ, ಹಾಗೆ ಜರಾಸಂಧನನ್ನು 2 ಹೋಳು ಮಾಡಿ ಒಗೆದುಬಿಟ್ಟಿದ್ದಾರೆ. 2 ಭಾಗವನ್ನು 2 ಹೋಳಾಗಿ ಮಾಡಿದ್ದಾರೆ. ಮಾಡಿ ಆಚೆ ಈಚೆ ಬೀಸಾಡಿದ್ದಾರೆ, ಅವನನ್ನು ಕೊಂದು ಹಾಕಿದ್ದಾರೆ. ಅವನು ಸೇರಿದ್ದೇ ಹಾಗೆ ಜರಾನಾಮ ರಾಕ್ಷಸಳಿಂದ ಅವನು ಹುಟ್ಟಿದ್ದು 2 ಭಾಗ ಆಗಿ ಹುಟ್ಟಿದ್ದು. ಜರ ಅವನನ್ನು ಕೂಡಿಸಿದ್ದಾಳೆ, ಹಾಗಾಗಿ ಜರಾಸಂಧ ಆಗಿದ್ದ. ಮತ್ತೆ ಪುನಃ ಹಾಗೆ ಅವನನ್ನು ತುಂಡು ಮಾಡಿ ಆಚೆ ಈಚೆ ಒಗೆದು ಕೃಷ್ಣ ಪ್ರತ್ಯಕ್ಷವಾಗಿ ಇದ್ದಾನೆ. ನಿಹತ್ಯ ಕೃಷ್ಣಸ್ಯ ರಿಪುಂಸ ಭೀಮ ಸಮರ್ಪಯಾಮಾಸ ತದರ್ಚನಂ ಮರೆ. ಮಾಡಿದ ಎಲ್ಲ ಕೆಲಸಗಳನ್ನು, ಇದು ದೊಡ್ಡದಾದಂತಹ ಪುಣ್ಯಭಾಗಿಯಾದ ಕೆಲಸ. ಕೃಷ್ಣ ಸಮಕ್ಷವಾಗಿ ಇದ್ದಾಗ, ಎದುರಿನಲ್ಲಿ ಇದ್ದಾಗ ಕೊಂದು ಭೀಮಸೇನ ದೇವರು ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾರೆ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮೇ ಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಅಂತ ಹೇಳಿದಂತೆ ಆಗಿಂದಾಗ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಆ ಪುಣ್ಯವನ್ನು ಕೃಷ್ಣನಿಗೆ ಒಪ್ಪಿಸಿದ್ದಾರೆ. ಮಹಾಪುಣ್ಯ ಅದು, ಬ್ರಹ್ಮದೇವರ ಪದವಿಯನ್ನು ಹೊಂದುವ ಪುಣ್ಯ. ಆ ಪುಣ್ಯ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.